ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇದೇ ವಾರದಲ್ಲಿ SSLC ಫಲಿತಾಂಶ ನಿಮ್ಮ ಕೈಗೆ ಸೇರ್ತದೆ. ಭಾಳ 2 ಅಥವಾ 3 ಮೇಗೆ ಖಂಡಿತವಾಗಿ ಶುಕ್ರವಾರ ಶನಿವಾರ SSLC ಪರೀಕ್ಷೆ ಫಲಿತಾಂಶ ಬರಲಿಕ್ಕೆ ಎಲ್ಲ ಸಾಧ್ಯತೆಗಳು ಆಗ್ತಾ ಇದ್ದಾವೆ. ಸೊ ಬರೀ ಡೇಟ್ ಒಂದೇ ಮಾತ್ರ ಘೋಷಣೆ ಮಾಡೋದು ನಿಚ್ಚಳವಾಗಿದೆ. ಸೊ ಬಟ್ ಈ ವರ್ಷ ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಭಾಳ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ. ಸೊ ಯಾಕಂದರೆ ಇದೆ ಅಂತಾರೆ, ಇಲ್ಲ ಅಂತಾರೆ, ಏನಾದರೂ ಆಗ್ಬೋದು ಅನ್ನೋದನ್ನು ಒಂದಿಷ್ಟು ನಾನು ನಿಮಗೆ ಊಹೆಗಳನ್ನು ಸಂಭವನೀಯತೆಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಕಡೆವರೆಗೂ ನೋಡಿ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಖಂಡಿತವಾಗಿ ಈ ವಿಡಿಯೋ ನಿಮಗೆ ಬೆನಿಫಿಟ್ ಅದ. SSLC ರಿಸಲ್ಟ್ 2025 SSLC ವಿದ್ಯಾರ್ಥಿಗಳು ಪಾಸಾಗಲು ಇಷ್ಟು ಅಂಕ ಬಂದರೆ ಸಾಕು, ಗ್ರೇಸ್ ಮಾರ್ಕ್ಸ್ನ ಅಪ್ಡೇಟ್ ಅಂತ ಇದೆ. SSLC ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. SSLC ವಿದ್ಯಾರ್ಥಿಗಳ ಪರೀಕ್ಷೆ 1ರ ಫಲಿತಾಂಶ ಮೇ ಮೊದಲ ವಾರದಲ್ಲಿ ಬರಲಿದೆ ಎಂದು ರಾಜ್ಯ ಸರ್ಕಾರ ಹೇಳಿದೆ. ಈ ರೀತಿ ಇರುವಾಗಲೇ ವಿದ್ಯಾರ್ಥಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಒಂದನ್ನು ನೀಡಲಾಗಿದೆ. ಪಾಸಿಂಗ್ ಮಾರ್ಕ್ಸ್ ಮತ್ತು ಗ್ರೇಸ್ ಮಾರ್ಕ್ಗೆ ಸಂಬಂಧಿಸಿದಂತೆ ಮಹತ್ವದ ಬದಲಾವಣೆಗಳನ್ನು ತಂದಿರುವುದಾಗಿ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಇದೀಗ 20% ಗ್ರೇಸ್ ಅಂಕಗಳನ್ನು 10 ಗ್ರೇಸ್ಗೆ ಇಳಿಸಲಾಗಿದೆ ಅಂತ ಹೇಳಿದ್ದಾರೆ. ಪಾಸಿಂಗ್ ಮಾರ್ಕ್ಸ್ಗೆ 35ಕ್ಕೆ ನಿಗದಿ ಮಾಡಲಾಗಿದೆ. ಮಕ್ಕಳಿಗೆ ಯಾವ ವಿಷಯದಲ್ಲಿ ಪಾಸಿಂಗ್ ಮಾರ್ಕ್ಸ್ ಸಿಗಲಿದೆ ಎನ್ನುವ ಬಂಪರ್ ನ್ಯೂಸ್, ಗುಡ್ ನ್ಯೂಸ್ ಇಲ್ಲಿದೆ. ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೋವಿಡ್ ಪೂರ್ವದಲ್ಲಿದ್ದ ಮಾದರಿಯ ಅಂಕವನ್ನೇ ಇದೀಗ ನಿಗದಿ ಮಾಡಿದೆ. ಈ ಮೂಲಕ ಕಳೆದ ಬಾರಿಯಂತೆ 20ರಷ್ಟು ಗ್ರೇಸ್ ಮಾರ್ಕ್ಸ್ ಸಿಕ್ತು. ಎಲ್ಲ ವಿಷಯಗಳಲ್ಲಿ ಪಾಸ್ ಆಗುವುದಕ್ಕೆ ವಿದ್ಯಾರ್ಥಿಗಳು ತುಸು ಕಷ್ಟವಾಗಬಹುದು. ಆದರೆ ಪಾಸಿಂಗ್ಗೆ 35 ಅಂಕ ನಿಗದಿ ಮಾಡಲಾಗಿದ್ದು, ಇದಕ್ಕೆ ಕನಿಷ್ಠ ಗ್ರೇಸ್ ಮಾರ್ಕ್ಸ್ಗಳನ್ನು ಈ ಹಿಂದಿನಂತೆ ಮುಂದುವರಿಸುವುದಾಗಿ ಸರ್ಕಾರ ಹೇಳಿದೆ. ಈ ಬಾರಿ SSLC ಪರೀಕ್ಷೆಯಲ್ಲಿ 8 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದು, 15,881 ಶಾಲೆಗಳ ವಿದ್ಯಾರ್ಥಿಗಳು 2,818 ಪರೀಕ್ಷಾ ಕೇಂದ್ರಗಳಲ್ಲಿ SSLC ಪರೀಕ್ಷೆಯನ್ನು ಬರೆದಿದ್ದಾರೆ. ಸೊ ಒಟ್ಟಾರೆ ಈ ವರ್ಷ ಏನಾಗತ್ತಪ್ಪ ಅಂತಂದ್ರೆ, ಕಳೆದ ವರ್ಷ 20ರಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟರು, ಈ ವರ್ಷ 10ರಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟಾರೆ ಅಂತ ಹೇಳಿದ್ದಾರೆ. ಸೊ ನೀವು ಮೇನ್ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಫೋಕಸ್ ಮಾಡ್ತಕ್ಕಂಥದ್ದು ಇದು ಲಾಸ್ಟ್ ಪ್ಯಾರಾಗ್ರಾಫ್ ಒಂದೇ ಏನಿದೆ ನೋಡಿ. SSLC ವಿದ್ಯಾರ್ಥಿಗಳು ಲಿಖಿತ ಪರೀಕ್ಷೆ ಪ್ರಥಮ ಭಾಷೆ 100 ಅಂಕಗಳ ಪತ್ರಿಕೆಯಲ್ಲಿ 35 ಅಂಕಗಳನ್ನು ತೆಗಿಬೇಕು. ಉಳಿದ ವಿಷಯಗಳ 80 ಅಂಕಗಳ ಪರೀಕ್ಷೆಯಲ್ಲಿ 28 ಅಂಕ ತೆಗಿಬೇಕು. ಅಂದರೆ ಲಾಸ್ಟ್ ನೋಡಿ, ವಿದ್ಯಾರ್ಥಿಯು 3 ವಿಷಯಗಳಲ್ಲಿ ಅನುತ್ತೀರ್ಣವಾದರೆ 10 ಗ್ರೇಸ್ ಅಂಕಗಳು ಸಿಗಲಿದೆ. ಈ ಮೂಲಕ ಅವಳು ಉತ್ತೀರ್ಣರಾಗಲು ಕನಿಷ್ಠ 219 ಅಂಕ ದಾಟಿದರೆ ಗ್ರೇಸ್ ಅಂಕಗಳು ಸಿಗಲಿವೆ ಅಂತ ಕೇಳಿದ್ದಾರೆ. ಸೊ ಗ್ರೇಸ್ ಅಂಕ ಸಿಗಲಿಕ್ಕೆ ಕಾರಣ 3 ವಿಷಯದಲ್ಲಿ ಫೇಲ್ ಆಗಿರಬೇಕು. ಇದು ಎಲ್ಲರೂ ಕಾಮನ್ ಆಗಿರ್ತಕ್ಕಂಥ ಫೇಲ್ ಅದ. ಬಟ್ ಕಂಡೀಷನ್ ಏನದಪ್ಪ ಅಂದರೆ 219ಕ್ಕಿಂತ ಹೆಚ್ಚು ಅಂಕಗಳು ದಾಟಿರಬೇಕು ಅಂತ ಹೇಳಿದ್ದಾರೆ. ಈ ನಿಯಮಗಳನ್ನು ನಿಮಗೆ ಗೊತ್ತಿರಬೇಕು. ಸೊ ಖಂಡಿತವಾಗಿ ಕನ್ನಡ ವಿಷಯಕ್ಕೆ ಮಾತ್ರ 35, ಉಳಿದ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಉಳಿದ ವಿಷಯಗಳಿಗೆ 28 ಅಂಕಿದೆ. 2 ಅಥವಾ 3 ತಾರೀಕಿಗೆ ನಿಮ್ಮ ರಿಸಲ್ಟ್ ಖಂಡಿತವಾಗಿ ಬರ್ತದೆ. ಸೊ ಇಷ್ಟಿತ್ತು 10ರಷ್ಟು ಗ್ರೇಸ್ ಅಂಕಗಳು ಸಿಗಬಹುದು ಅನ್ನೋದಿದೆ. ಯಾಕೆಂದರೆ PUCಗೆ 5% ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಟ್ಟು 5,000 ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿದ್ದಾರೆ. ಸೊ ನೀವೆಲ್ಲ PUC ರಿಸಲ್ಟನ್ನು ನೋಡಿರ್ಬೋದು. 5,000 ಚಿಲ್ಲರೆ ವಿದ್ಯಾರ್ಥಿಗಳು ಏನಾಗಿದ್ದಾರಪ್ಪ ಅಂತಂದ್ರೆ ಗ್ರೇಸ್ ಮಾರ್ಕ್ಸ್ ತೊಗೊಂಡೇ ಪಾಸ್ ಆಗಿದ್ದಾರೆ. ಸೊ SSLCಗೆ ಯಾಕೆ ಕೊಡಲ್ಲ? SSLCಗೆ ಕೊಡ್ಬೋದು, ಬಟ್ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ? 5 ಕೊಡ್ತಾರೆ, 10 ಕೊಡ್ತಾರೆ, 20 ಕೊಡ್ತಾರೆ ಅಂತ ಕಾದು ನೋಡಬೇಕು. ಒಟ್ಟಾರೆ ಈ ವರ್ಷ ಗ್ರೇಸ್ ಅಂಕಗಳು ಸಿಗಲಿಕ್ಕೆ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ಅಪ್ಡೇಟ್ನೊಂದಿಗೆ. ಬಾಯ್.